ಹರಿವು ಈ ನಮ್ಮ ಗ್ರಾಮ ದೇವರೇನ ಶ್ರೀ ದುರ್ಗಾ ಪರಮೇಶ್ವರ ದೇವರಿಗೆ ಅಡ್ಡಬರುವುದು ಅಂಚನೆ ಪರಿವಾರ ದೇವರಿಗೆ ಕೂಡ ನೆನಪೊಂದು ನಮ್ಮ ಸೋಮನಾಥ ದೇವರಿಗೆಲ್ಲ ನೆನಪಂತೊಂದು ಎಂಕಲ್ಲ ಶಿವಂಜಿ ಶ್ರೀ ದುರ್ಗಾ ಪರಮೇಶ್ವರಿ ಜೀರ್ಣೋದ್ಧಾರ ಸಮಿತಿ ಅಂಚನೆ ಸತ್ಯಜ್ಯೋತಿ ಕಲಾವೃಂದ ಆಶ್ರಯ ನಡೆಸಿನ ಶಿವಂಜಿ ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮ ಬತ್ತಿನ ನಮಕಿನಿ ಮಾರ್ಗದರ್ಶನ ಮಾಡ್ತಿರುವ ಶ್ರೀ ಜಿತೇಂದ್ರ ಪ್ರತಾಪ್ ನಗರ ಇವರು ವೃತ್ತಿಯಲ್ಲಿ ಜನ್ಮಭೂಮಿ ಸ್ವಸಹಾಯ ಸೌಹಾರ್ದ ಸಹಕಾರಿ ಸಂಘ ಯೋಜನಾಧಿಕಾರಿಯಾಗಿದ್ದಾರೆ. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗ್ರಾಮ ವಿಕಾಸ ಗತಿವಿಧಿಯ ಮಂಗಳೂರು ವಿಭಾಗದ ಸಹ ಸಂಯೋಜಕರಾಗಿ ಜವಾಬ್ದಾರಿ ನಿರ್ವಹಿಸಿರುತ್ತಾರೆ. ಇವರಿಗೆ ತುಂಬುವುದರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜಿತೇಂದ್ರ ಪ್ರತಾಪ್ ನಗರ ಕೊಂಡಾಡೋಡು ಈ ಕೂಟಗಳು ದೇಶದಲ್ಲಿ ಎದುರುಗೊಂಡ ಬೇರೆ ತಿಮ್ಮಪ್ಪ ರಾಣಿಯರ ಮಜಕಟ್ಟ ಮೇಲೆ ಶಾಲದ ಮಾನನಿಗೆ ಕೊಡೋದು ಕೇಂದ್ರದಲ್ಲಿ ತಿಮ್ಮಪ್ಪ ರಾಣಿಯರ ಮಜಕಟ್ಟ ಎಂಬಂಥದ್ದು ಇವತ್ತು ಬಿನ್ನೆರೆಗೆ ಸ್ವಯಂ ಸೇವಕ ಸಂಘದ ಗ್ರಾಮ ವಿಕಾಸದ ಪ್ರಮುಖರ ಮೇರೆಗೆ ತಿಮ್ಮಪ್ಪ ರಾಣಿಯರ ಮಜಕಟ್ಟ ಮೇಲೆ ಶಾಲು ಪರ್ದು ಬರ್ತಿ ಬಿಡ್ತಿದ್ದು ಲೇಸಿರೋದಕ್ಕೆ ಮಾತಾಡ ಕೈ ಚಾಟಿಕೊಂಡು ಸರ್ ಅವರು ಸೊನ್ನೆಲು ತಿಮ್ಮಪ್ಪನ ಸಮಸ್ಯೆ ಬರ್ತನಲ್ಲ ನಮಗೆ ಫಸ್ಟ್ ಬರ್ತುಂಡು ದೈವದ ಹುದರ್ ಬರ್ತಂಡ ಅವು ಒಂಜಿ ಕೊರತೆ ಜನ ಐಕೊಂಜಿ ನಮ್ಮ ಇಂಚಿನ ಮಾಡ್ಕೊಂಡಾಗ ನಮ್ಮ ಬೋದು ನಂಕ ನೆನೆಪಾಪನ ಇಂಚಿನ ಸೋಮಯ್ಯ ಬರ್ತದ್ದು ನಿಮ್ಮೇರು ಕ್ಷೇತ್ರದ ಸುಮಾರು ವರ್ಷದಿಂದ ಪ್ರಧಾನ ಸೇವಕರಾದ ಸೇವೆ ಮಾಡ್ಕೊಂಡು ಕೊರಗಜ್ಜ ಸೇವಾ ಸಮಿತಿದ ಸುಮಾರು ಹಲವು ವರ್ಷ ಕೊರಗಜ್ಜನ ಸಾನ್ನಿಧ್ಯೋಡು ಸೇವೆಯನ್ನು ಸಲ್ಲಿಸುವ ನಂಚನೆ ಬೈಕಿನಂಚಿನ ಅಬ್ಬೋ ಮೇರೆಗೆ ಪುರುಷೋತ್ತಮ ಮಂಚಿಕಟ್ಟ ಮೇರೆ ಶಾಲದ ಮನದಿಗೆ ಮಕ್ಕಳು ಸೋಮೇಲ ಪುರುಷೋತ್ತಮನ ನನಂಜಿ ಏಪಲ ತಿಕ್ಕಲು ಏಪಲ ಒಪ್ಪಳ ಬಂದು ಸುರೇಶ್ ನಡ ಕುಡೋರ ಈ ಕಾರ್ಯಕ್ರಮ ಸಂಯೋಜನೆ ಮಾಡ್ತಾರೆ ಸಹಕಾರ ಮತ್ತು ಸೇರನವನು ಮತ್ತು ಸೇರವನ ನನ್ನ ಕೆಲಸ ನಚ್ಚಿನ ಪ್ರವೀಣ್ ಪೂಜಾರಿಗಳಿಗೆ ಗುರುತಿಗೆ ಕೊಂಡಾಡ್ತಾರೆ ತಾಲೂಕಿನ ಸಂಯೋಜಕರೇನ ಕೇಶವ ನರಿಂಗನ ಮೆರ್ನ ಗಣ್ಯ ಉಪಸ್ಥಿತಿಯನ್ನು ಎದುರ್ಕೊಂಡು ಇದನ್ನೆಟ್ಟ ಬಿನ್ನೇರೇನ ಸ್ವಾಗತ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಶೋಧರ ಗಜಾನನ ಷಣ್ಮುಖ ಶೋಧರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಕೆಲಸವನ್ನು ಮಾಡಿತ್ತು. ಅದಕ್ಕೋಸ್ಕರ ಇವತ್ತು ಜಗತ್ತು ಭಾರತದ ಕಡೆಗೆ ನೋಡುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಇವತ್ತು ಭಾರತದಲ್ಲಿ ಉತ್ತರ ಇದೆ. ಅಂತ ಸಂದರ್ಭದಲ್ಲಿ ಇವತ್ತು ಗೊತ್ತಿಲ್ಲದ ರೀತಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇಡೀ ಸಮಾಜವನ್ನು ಒಡೆಯುವಂತ ಪ್ರಕ್ರಿಯೆ ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇದೆ. ಅದು ಎಲ್ಲ ಗೊತ್ತಿಲ್ಲದ ರೀತಿಯಲ್ಲಿ ಸಮಾಜ ಹೌದು ಎನ್ನುವಂತ ರೀತಿ ಅದಿಗಿರ್ಬೋದಾ ಆಗಿರ್ಬೋದಾ? ಯಾಕೆಂದ್ರೆ ನಮ್ಮ ಸಮಾಜವನ್ನು ಸುಲಭವಾಗಿ ಒಡೆಯಬಹುದು,
ಇಂದಿನಿಂದಲೂ ಸಾವಿರಾರು ಆಕ್ರಮಣಗಳು ಆದಾಗ ಕೂಡ ನಮ್ಮ ಸಮಾಜದಲ್ಲಿ ಆಗಿರುವಂಥದ್ದು ಇದೆ. ಅದಕ್ಕೋಸ್ಕರ ನಾವು ಮತ್ತೆ ಈ ಜಗತ್ತಿಗೆ, ಇಡೀ ಜಗತ್ತಿನಲ್ಲಿ ಯುವಕರನ್ನು ಹೊಂದಿದ್ದ ದೇಶ ಯಾವುದು, ಯುವಕರು ಹೆಚ್ಚು ಯುವ ದೇಶ ಯಾವುದು ಅಂತ ಹೇಳಿದ್ರೆ ಅದು ಇವತ್ತು ಭಾರತ. ಭಾರತ ಇವತ್ತು ಜಗತ್ತಿಗೆ ಯಾಕೆ ಮಾರ್ಗದರ್ಶನ ಮಾಡಬೇಕಾಗಿದೆ? ಎಲ್ಲ ಸಮಸ್ಯೆಗಳ ಉತ್ತರ ಭಾರತದಲ್ಲಿದೆ. 1992ರಲ್ಲಿ ಇಂಗ್ಲೆಂಡಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಆಗ ಆ ಕಾರ್ಯಕ್ರಮದಲ್ಲಿ ಆ ದೇಶದ ಅಧ್ಯಕ್ಷೆಯಾಗಿದ್ದಂತಹ ಮಾರ್ಗರೆಟ್ ಥೇಚರ್ ಅವರು ಬಂದಿದ್ರು. ಅವರು ಅಧ್ಯಕ್ಷರಾಗಿ ಬಂದಿದ್ದಾಗ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ, ಜಗತ್ತೆಲ್ಲವೂ ಕತ್ತಲೆ ಕಡೆ ಹೋಗ್ಬೇಕಾದ್ರೆ ಭಾರತ ಮಾತ್ರ ಬೆಳಕಿನ ಕಡೆಗೆ ಹೋಗ್ತಾ ಇದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಹೇಳ್ತಾರೆ, ಭಾರತದಲ್ಲಿ ಒಂದು ಕುಟುಂಬ ಪದ್ಧತಿ ಇದೆ. ಆ ಕುಟುಂಬ ಪದ್ಧತಿ ಏನು ಭಾರತದಿದೆಯೋ ಅದು ಇವತ್ತು ಭಾರತವನ್ನು ಭಾರತವಾಗಿ ಉಳಿಸಿದೆ ಅಂತೇಳಿ. ಜಗತ್ತು ಉಳಿಬೇಕಾದ್ರೆ ಭಾರತದ ನಿಮ್ಮ ಈ ಕುಟುಂಬ ಪದ್ಧತಿ ಏನಿದೆಯೋ ಈ ಕುಟುಂಬ ಪದ್ಧತಿಯನ್ನು ಜಗತ್ತಿಗೆ ನೀವು ಕಲಿಸಿಕೊಡಬೇಕಾಗಿದೆ. ಅದಕ್ಕೆ ನಮ್ಮೆಲ್ಲ ಹಿರಿಯರು ಹೇಳಿರುವಂತ ವಾಕ್ಯ ವಸುದೈವ ಕುಟುಂಬಕಂ. ಇಲ್ಲಿ ಪೂಜೆ ಮಾಡುವಾಗಲೂ ನಾವು ರಂಗ ಪೂಜೆ ಮಾಡ್ತೇವೆ. ಇವತ್ತು ರಂಗ ಪೂಜೆ ಮಾಡಿದಾಗ ನಮ್ಮ ಹೆಸರಲ್ಲಿ ನಮ್ಮ ಕಷ್ಟ ಪರಿಹಾರಕ್ಕೆ ರಂಗ ಪೂಜೆ ಮಾಡ್ತೇವೆ. ಎಲ್ಲ ರಂಗ ಪೂಜೆ ಆದ ನಂತರ ನಮ್ಮ ಕಷ್ಟಗಳು ನಾವು ಹೇಳಿದಾಗ ಯಾಕೆ ರಂಗ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅರ್ಚಕರು ಕೊನೆಗೆ ಪ್ರಸಾದ ಕೊಡೋಗಿ ಹೇಳ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಲನಿ ಭವಂತು ಅಂತ ಅರ್ಚಕರು ಹೇಳ್ತಾರೆ. ಯಾಕೆಂದ್ರೆ ಯಾವುದೇ ಇದು ಮಾಡಿದ್ರು ಕೂಡ ನಮ್ಮೆಲ್ಲ ಪ್ರಾರ್ಥನೆ ಹಿಂದೆ ಇರುವಂತದ್ದು ಜಗತ್ತಿಗೆ ಒಳಿತಾಗಬೇಕು ಅಂತ. ಜಗತ್ತನ್ನ ಒಳಿತನ್ನು ಇಟ್ಟುಕೊಂಡು ಯೋಚನೆ ಮಾಡುವಂತ ಸಮಾಜ ಯಾವುದು ಅಂತ ಇದ್ರೆ ಅದು ಭಾರತೀಯ ಸಮಾಜ. ಅದನ್ನು ಹಿಂದೂ ಸಮಾಜ, ಹಿಂದೂ ಅಂತ ಹೇಳುವಂಥದ್ದು ಅದು ಇಲ್ಲಿ ಗುರುತು. ಅದು ಸಂಕುಚಿತತೆ ಅಲ್ಲ, ಅದೊಂದು ಪೂಜೆ ಪದ್ಧತಿ ಅಲ್ಲ, ಅದೊಂದು ಮೌಲ್ಯ. ಈ ದೇಶದಲ್ಲಿ ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲರೂ ಹಿಂದೂಗಳೇ. ಹಿಂದೂ ಅಂತ ಹೇಳಿದ್ರೆ ಏನದು? ಯಾವುದೇ ಪೂಜೆ ಪದ್ಧತಿ ಅಲ್ಲ, ಯಾವುದೇ ಮತ ಸಂಪ್ರದಾಯಗಳು ಅಲ್ಲ. ಕೆಲವೊಮ್ಮೆ ಹೇಳ್ಬೋದು, ತುಂಬಾ ಕೆಲವರು ಹೇಳ್ತಾರೆ ನಾನು ಹಿಂದೂ ಅಂತ ಜೋರಾಗಿ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಅಂದ್ರೆ ಯಾನು ಹಿಂದೂ ಅಂದು ಅದು ನಾನು ಹಿಂದುವೆ, ಅದನ್ನ ಭಾರಿ ಜೋರಾಗಿ ಹೇಳ್ಬೇಕು ಅಂತೇಳಿ ಏನು ಹೊರಗಡೆ ಹೇಳ್ಬೇಕಾಗಿಲ್ಲ, ಅದು ನನ್ನಲ್ಲಿ ನಂಗೆ ಗೊತ್ತಿದ್ರೆ ಸಾಕು ಅಂತ ಕೆಲವರು ಮಾತಾಡ್ತಾರೆ. ಇನ್ನು ಕೆಲವರು ಮಾತಾಡ್ತಾರೆ ನಾನು ಹಿಂದುವೆ, ಆದ್ರೆ ಅದನ್ನು ತೋರಿಸ್ಪಡಿಸುವುದು ಯಾಕೆ, ಹೊರಗಡೆ ಹೇಳ್ಬೇಕಾಗಿಲ್ಲ, ನಾನು ಹಿಂದುವೆ ಅಂತೇಳಿ. ಇನ್ನು ಕೆಲವರು ಹೇಳ್ತಾರೆ ಅವರ ಜಾ ಇರ್ಬೋದು, ಅವರ ಗೋತ್ರಗಳಿರ್ಬೋದು, ಅದನ್ನು ಕೆಲವರು ಈಗಲೂ ನೆನಪು ಮಾಡೋದು. ಯಾಕೆಂದ್ರೆ ಅವರ ಪೂಜಾ ಪದ್ಧತಿ ಯಾವುದೇ ಇರಬಹುದು, ಆದರೆ ಅವರ ಮೂಲ, ಅವರ ಎಲ್ಲರೂ ಕೂಡ ಈ ದೇಶದಲ್ಲಿ ಇರುವಂತವರು ಮೂಲ ಹಿಂದೂಗಳೇ. ಹಿಂದೂ ಅಲ್ಲದವರು ಯಾರೂ ಇಲ್ಲ. ದೇವರು ಯಾವುದೇ ಇರಬಹುದು ಅವರು, ಆದರೆ ಅವರ ಪೂರ್ವಜರು ಎಲ್ಲರೂ ಇಲ್ಲಿಯ ಮೂಲ ಸಂಸ್ಕೃತಿಯೇ. ಯಾಕೆಂದ್ರೆ ಅವ್ರಿಗೆ ಇವತ್ತು ಕೂಡ ನಾಗನಿಗಿದೆ. ನೀವು ತೊಕ್ಕೋಟಿನಲ್ಲಿ ಎದುರುಗಡೆ ನಾಗನ ಕಟ್ಟೆ ಇದೆ, ಅದರ ಎದುರುಗಡೆ ಒಂದು ಕಟ್ಟಡ ಇದೆ, ಸಹಾರಾ ಆಸ್ಪತ್ರೆ ಇರುವಂತಹ ಬಿಲ್ಡಿಂಗ್, ಅದು ನಾಗನ ದಾರಿಯನ್ನು. ಅಲ್ಲಿ ನಾನು, ಯಾಕಂದ್ರೆ ನನ್ನ ಆಫೀಸ್ ಅಲ್ಲಿ ಇತ್ತು, ಅಲ್ಲಿ ಇದ್ದಾಗ ಒಬ್ರು ಬಂದು ಹೇಳಿದ್ರು ಇಲ್ಲಿ ಯಾಕೆ ಅಭಿವೃದ್ಧಿ ಆಗುದಿಲ್ಲ ಯಾವುದೇ ಕಟ್ಟಡಗಳು ಅಂತ ಹೇಳಿದ್ರೆ ಇದು ನಾಗನ ಜಾಗೆ ಮೂಲ ಅಂತ. ಅಲ್ಲಿ ಇದ್ದವರು ಕೆಲವರು ನಾಗರ ಪಂಚಮಿಗೆ ಹಾಲು ನೀರು ಕೊಡ್ತಾರೆ ಅಲ್ಲಿಗೆ. ಯಾಕೆಂದ್ರೆ ಮೂಲ ನಾಗ ಇಲ್ಲಿ ಸಂಪತ್ತೇನಿದೆ, ಅದು ಎಲ್ಲರಲ್ಲೂ ಕಾಣ್ತದೆ. ಅದು ಯಾವುದೇ ಮುಸಲ್ಮಾನ ಇರ್ಬೋದು. ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಮಾತಾಡ್ತಾ ಹೇಳ್ತಾರೆ ಇಲ್ಲಿಗೆ ಹೆಚ್ಚಾಗಿ ಬರುವವರು ನಾಗನ ದೋಷಕ್ಕೆ ಅವರೇ ಬರ್ತಾರೆ ಅಂತ. ಯಾಕೆಂದ್ರೆ ಮೂಲ ಅದು ಅಂತೇಳಿ. ಅದಕ್ಕೆ ಇಲ್ಲಿ ಎಲ್ಲರೂ ಯಾವುದೋ ಕಾರಣಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಒಡಕುಗಳು ತರುವ ಕೆಲಸಗಳಾಯ್ತು. ಆದರೆ ಯುಕ್ತವಾಗಿ ಇವತ್ತು ಬದುಕಬೇಕಾಗಿದೆ. ನಮ್ಮ ಊರಿನಲ್ಲಿ ವಸುದೈವ ಕುಟುಂಬಕ ಇರಬಹುದು, ನನ್ನ ದೇಶ ಎನ್ನುವಂತ ನನ್ನ ಊರೇ ಇನೋಳಿ ಎನ್ನುವಂತ ಈ ಗ್ರಾಮ ಇದೆಯಾ, ಈ ಗ್ರಾಮ ಒಂದು ಸಾಮರಸ್ಯ ಯುಕ್ತವಾದ ಗ್ರಾಮ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಇಲ್ಲಿಯ ಸಂಸ್ಕೃತಿ ಏನಿದೆ, 7 ರೀತಿಯ ಸಂಪತ್ತು ಇದೆ. ಅದು ಇನೋಳಿ ಗ್ರಾಮ ಇರ್ಬೋದು, ಸತ್ಯ ಜ್ಯೋತಿ ಕಲಾವೃಂದ ಇರ್ಬೋದು, ದೇವಸ್ಥಾನಕ್ಕೆ ಸೇರಿಕೊಂಡು ಚಿಂತನೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಸಂಪತ್ತನ್ನು ಉಳಿಸುವ ಕೆಲಸ ಆಗ್ಬೇಕಾಗಿದೆ. ಭೂ ಸಂಪತ್ತು, ಈ ಸಂಪತ್ತು ನಮ್ ಸೌತಡ್ಕಲ್ಲಿ ಒಬ್ಬರು ಮಾತಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿದೆ
ಅದರ ಮಾಲಕರ ಚಿಕ್ಕಪ್ಪನವರಿಗೆ ಅವರ ಘಟನೆಯನ್ನು ಅಲ್ಲಿ ಒಬ್ಬರು ಹೇಳಿದರು. ಅಲ್ಲಿಗೆ ಬಂದವರು ಕಲ್ಲಡ್ಕದವರೇ. ಅಲ್ಲಿ ಬಂದಾಗ ಅವ್ರು ಹೀಗೆ ಹೇಳಿದ್ರು, ಗೋವಿನ ಬಗ್ಗೆ ಮಾತಾಡ್ತಾ ಇದ್ದಾಗ ಯಾವುದೋ ಒಂದು ಅವರೇ ಮಾಡಿಕೊಂಡು ವಿದ್ಯಾವಂತ ಆಗಿದ್ದ, ಹೇಳ್ತೇವಲ್ಲ ಪೂತನಿಯ ಕತೆ ವಿಷ ಅಂತ ಹೇಳುವಂಥದ್ದು. ಇವರು ಪ್ರಯೋಗ ಮಾಡ್ಲಿಕ್ಕೆ ಸಣ್ಣ ಸಣ್ಣ ರೀತಿಯಲ್ಲಿ ಅವರು ತಗೊಂಡ್ರಂತೆ. ಅದು ವಿಪರೀತ ಆಯ್ತು. ಬೆಳ್ಳಗೆ ಕೆಂಪಗೆ ಇದ್ದಂತ ವ್ಯಕ್ತಿ ಅವರು ಕಪ್ಪು ಆಗ್ಲಿಕ್ಕೆ ಶುರು ಆಯ್ತಂತೆ. ಇದನ್ನು ತಂದೆಯಲ್ಲಿ ಹೇಳಿಕ್ಕೆ ಆಗ್ಲಿಕ್ಕಿಲ್ಲ, ಮನೆ ಗಮನಿಸ್ತಾ ಇದ್ರು, ಇದು ಏನು ಇವನು ಯಾಕೆ ಹೀಗೆ ಆಗ್ತಾ ಇದ್ದಾನೆ ಅಂತೇಳಿ. ಅವರು ಸ್ವಲ್ಪ ವೈದ್ಯ ಇದೆಲ್ಲ ಗೊತ್ತು, ಹೀಗಾಗಿದೆ, ಅದಕ್ಕೆ ನೀನು ಚಿಂತೆ ಮಾಡಬೇಡ, ಯಾವುದೊಂದು ಗೋವಿಡ, ಆ ಗೋ ಅವರಲ್ಲಿ ಗೋ ಮೂತ್ರವನ್ನು ನೀನು ಕುಡಿ, ನಿತ್ಯ ಕುಡಿ, ಅದರಿಂದ ಇನ್ನೆಲ್ಲ ಈ ನೀ ತಕೊ, ಅದರಿಂದ ಅವರ ಆ ಕಾಯಿಲೆ ಗುಣ ಆಯ್ತು ಅಂತ ಹೇಳಿ ಕಲ್ಲಡಕದ. ಅಂದ್ರೆ ಗೋವೇ ದೊಡ್ಡ ಸಂಪತ್ತು. ನಾನು ಸಣ್ಣ ಉದಾಹರಣೆ ಮಾತ್ರ ಹೇಳಿದೆ. ಇದು ಭೂಮಿ ಸಂಪತ್ತು, ಪ್ರಕೃತಿ ಸಂಪತ್ತು, ಗೋವು ಸಂಪತ್ತು, ಜಲ ಸಂಪತ್ತು, ವನ ಸಂಪತ್ತು. ಹೊರೆ ಅಲ್ಲ, ಅದು ಕೂಡ ಸಂಪತ್ತೇ. ಜನ ಹೊರೆ ಅಂತ ಹೇಳಿ ಇವತ್ತು 1-2 ಕಟ್ಟಗಳು ಇವತ್ತು ಕಟ್ಟಾಗ್ತಾ ಇದೆ. ಅಂದ್ರೆ ನಮ್ಮ ಸಮಾಜವನ್ನು ಉಳಿಸುವ ಕೆಲಸ ಇವತ್ತು ಆಗ್ಬೇಕಾಗಿದೆ. ಸಾಮರಸ್ಯಯುಕ್ತವಾಗಿ ಒಂದು ಕುಟುಂಬದಂತೆ ನಾವು ಬದುಕಬೇಕಾದ್ರೆ ಈ 7 ಸಂಪತ್ತನ್ನು ಉಳಿಸ್ಕೊಳ್ಬೇಕು. ಅದರ ವಿವರಣೆ ನಾನು ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕೆಂದ್ರೆ ಪ್ರಕೃತಿಯಿಂದ ಇವತ್ತು ಏನಾಗ್ತಾ ಇದೆ, ನೀರು ಜಾಗೃತಿ ಗ್ರಾಮದಲ್ಲಿ ಮೂಡಬೇಕಾಗಿದೆ. ಪ್ರಕೃತಿ ಇವತ್ತು ಪ್ಲಾಸ್ಟಿಕ್, ಎಲ್ಲದರಲ್ಲೂ ಪ್ಲಾಸ್ಟಿಕ್. ಕೆಲವೊಮ್ಮೆ ಇಲ್ಲಿ ಊಟ ಮಾಡುವಾಗ ನೀರು ಕುಡಿಯೋ ಪ್ಲಾಸ್ಟಿಕ್ ಲೋಟ ಕೊಡ್ತಾರ ಗೊತ್ತಿಲ್ಲ. ಇವತ್ತು ಪೇಪರ್ ಲೋಟ ಅಂತ ಹೇಳ್ತೇವೆ, ಅದು ಕೂಡ ವಿಷಯವೇ, ಅದು ಕೂಡ ಪ್ಲಾಸ್ಟಿಕ್. ತಟ್ಟೆ ಅಂತ ಇವತ್ತು ಉಪಯೋಗ ಮಾಡ್ತಾರೆ, ಅದು ಪ್ಲಾಸ್ಟಿಕ್. ಅದು ಇವತ್ತು ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸುವ ಕೆಲಸಗಳು ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಮುಂದೆ ನಮ್ಮ ಗ್ರಾಮದಲ್ಲಿ ಈ ರೀತಿಯೇ ಸೇರಿಕೊಂಡು ದೇವಸ್ಥಾನ ಜೀರ್ಣೋದ್ಧಾರ ಆದಾಗಲೂ ಕೂಡ ಹಿಂದೆ ನಮ್ಮ ಊರಲ್ಲಿ ನಮ್ಮ ಗ್ರಾಮದಲ್ಲಿ ಇತ್ತು ಎಲ್ಲ ಪರಿವರ್ತನೆ ದೇವಸ್ಥಾನಕ್ಕೆ. ಜನ ಶಕ್ತಿ, ಹಿರಿಯರು, ಅನುಭವಿಗಳು ಇವರೆಲ್ಲರೂ ಒಂದಾಗಬೇಕಾಗಿದೆ. ಅದು ದೊಡ್ಡ ಶಕ್ತಿ. ಅದರ ಜೊತೆಗೆ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಅದು ಯುವಕ ಮಂಡಲ ಇರ್ಬೋದು, ಅದೊಂದು ಸ್ವಸಹಾಯ ಸಂಘ ಇರ್ಬೋದು, ಒಂದು ಕ್ರಿಕೆಟ್ ಕ್ಲಬ್ ಇರ್ಬೋದು, ಯಾವುದೇ ಇರ್ಬೋದು, ಅವರೆಲ್ಲರೂ ಗ್ರಾಮಕ್ಕೋಸ್ಕರ ಒಂದಾಗಬೇಕಾಗಿದೆ. ಅದರ ಜೊತೆಗೆ ದೊಡ್ಡ ಶಕ್ತಿ ದೇಶದ್ದು ಅದು ಮಾತೃಶಕ್ತಿ, ಅವರು ಅದಕ್ಕೋಸ್ಕರ ಒಂದಾಗಬೇಕಾಗಿದೆ. ಅದರ ಜೊತೆಗೆ ಯುವ ಶಕ್ತಿ ಕೂಡ ಒಂದಾಗಬೇಕು. ಧಾರ್ಮಿಕ ಶಕ್ತಿ, ಸಜ್ಜನ ಶಕ್ತಿ, ಮಾತೃಶಕ್ತಿ, ಯುವ ಶಕ್ತಿ, ಇಡೀ ಗ್ರಾಮದ ಸಂಘಟನಾ ಶಕ್ತಿ. ಇಲ್ಲಿ ಯಾರು ಸ್ಪರ್ಧೆಗಳಿಲ್ಲದೆ ಗ್ರಾಮ ಅಂತ ಹೇಳಿದಾಗ ದೇವಸ್ಥಾನದಲ್ಲಿ ಇದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರ್ಬೇಕಾಗಿದೆ. ಗ್ರಾಮಕ್ಕೋಸ್ಕರ ಚಿಂತನೆ ಮಾಡಬೇಕಾಗಿದೆ. ನನ್ನ ಗ್ರಾಮವೇ ನನಗೆ ಭಾರತ ಆಗಬೇಕು. ಆಗ 2047 ಆಗಬೇಕಾದ್ರೆ ನನ್ನ ಗ್ರಾಮ ಹೇಗಿರಬೇಕು, ಇನೋಳಿ ಎನ್ನುವಂತ ಈ ಭಾರತ, ಸುಂದರವಾದ ಭಾರತ, ಈ ರಾಮರಾಜ್ಯದ ಕಲ್ಪನೆ ನಾವು ಇನ್ನೆಲ್ಲೋ ಮಾಡಬೇಕಾದಲ್ಲ, ನನ್ನ ಗ್ರಾಮದಲ್ಲಿ ಆಗಬೇಕು. ಆಗ ನನ್ನ ಗ್ರಾಮ ಸಂಸ್ಕಾರಯುಕ್ತ ಗ್ರಾಮ ಆಗ್ತದೆ. ನನ್ನ ಗ್ರಾಮ ಅದು ಸಾಮರಸ್ಯ ಯುಕ್ತ ಗ್ರಾಮ ಆಗ್ತದೆ. ಆಗ ನನ್ನ ಗ್ರಾಮ ರಾಷ್ಟ್ರ ಭಾವಯುಕ್ತ ಗ್ರಾಮ ಆಗ್ತದೆ. ಆಗ ನನ್ನ ಗ್ರಾಮ ಹಿಂದುತ್ವ ಯುಕ್ತ ಗ್ರಾಮ ಆಗತ್ತೆ. ಹಿಂದುತ್ವ ಅಂತ ಹೇಳುವಂಥದ್ದು ಅದು ಜೋಡಿಸುವುದು, ಅದು ಕೂಡಿಸುವುದು, ಜಗತ್ತನ್ನು ಒಂದು ಮಾಡುತ್ತೆ ಹಿಂದುತ್ವ. ಹಿಂದುತ್ವ ಅಂತ ಹೇಳೋ ಸಂಕುಚಿತತೆ ಅಲ್ಲ, ಇದೆಲ್ಲದರಿಂದ ಒಳಗೆ ಬರಬೇಕಾಗಿದೆ. ಯಾಕೆಂದ್ರೆ ಇಡೀ ಸಮಾಜವನ್ನು ಜೋಡಿಸುವ ಕೆಲಸ ಆಗಿದೆ. ಅದಕ್ಕೆ ಒಬ್ಬ ಕವಿ ಹೇಳಿದ ಒಂದು ಮಾತನ್ನು, ಹುಟ್ಟಿನಿಂದಲೇ ಜಾತಿ ಹಣೆ ಪಟ್ಟಿ ಅಚ್ಚುತ್ತ ಮುಟ್ಟದೇ ಅಟ್ಟುವುದು ತರವೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿರಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತೆರೆಸೀತೆ ಕಣ್ಣ. ಸಣ್ಣ ಸಣ್ಣ ವಿಷಯಕ್ಕೂ ನಮ್ಮಲ್ಲಿ ಸ್ಪರ್ಧೆಗಳು ಬರದೆ, ಎಲ್ಲರೂ ಕೂಡ ಭಗವಂತನ ಸೃಷ್ಟಿ. ಇದು ಭಗವಂತನ ಮಕ್ಕಳು. ಪ್ರತಿಯೊಬ್ಬನಲ್ಲೂ ಭಗವಂತನನ್ನು ಕಾಣುವಂತ ಸಂಸ್ಕೃತಿ ಇರುವಂತದ್ದು ಅದು ನಮ್ಮಲ್ಲೇ. ಜಗತ್ತಿನ ಎಲ್ಲ ಕಡೆ ನೋಡಿ, ಈ ಯಾವ ಭಾಗದಲ್ಲಿ ಹೋಗಿ ಒಬ್ಬನಿಗೆ ಕಾಲು ಸ್ವಲ್ಪ ತಾಗಿದರೆ ಸಾಕು, ಅವನನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಿ. ಯಾಕೆಂದ್ರೆ ಅವನಲ್ಲಿ ಇರ್ತಕ್ಕಂಥ ಭಗವಂತನಿಗೆ ನನ್ನ ಕಾಲು ತಾಗಿದೆ, ಅದಕ್ಕೆ ನಮಸ್ಕಾರ ಮಾಡ್ತೇನೆ. ಅಂದ್ರೆ ಭಗವಂತನನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಭಗವಂತನಿದ್ದಾನೆ, ಪ್ರತಿಯೊಂದು ಸೃಷ್ಟಿಯಲ್ಲೂ ಭಗವಂತನಿದ್ದಾರೆ. ಆ ಭಗವಂತನ ಅಂಶವನ್ನು ಪ್ರತಿಯೊಬ್ಬನು ಕೂಡ, ಯಾರೂ ಹುಟ್ಟಿನಿಂದ ಕೆಟ್ಟವನಿಲ್ಲ.
ಹೇಳ್ತಾರಲ್ಲ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಮಂತ್ರವಾಗದ ಅಕ್ಷರವಿಲ್ಲ, ಔಷಧಿ ಗುಣ ಇಲ್ಲದ ಸಸ್ಯಗಳು ಇಲ್ಲವೇ ಇಲ್ಲ. ಅಯೋಗ್ಯನಾದ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಆ ಯಾರು ಆಗಬೇಕು, ಕೊರತೆ ಯಾರ್ದು ಅಂತ ಹೇಳಿದ್ರೆ ಅದನ್ನು ಜೋಡಿಸುವಂತಹ ಯೋಜಕನ ಕೆಲಸ. ಆ ಯೋಜಕನ ಕೆಲಸವನ್ನು ಇವತ್ತು ಸತ್ಯಜ್ಯೋತಿ ಕಲಾವೃಂದ ಮತ್ತು ಈ ದೇವಸ ಅಭಿವೃದ್ಧಿ ಕಮಿಟಿ ಜೊತೆಯಾಗಿ ಸೇರಿಕೊಂಡು ಪ್ರತಿಯೊಬ್ಬರನ್ನು ಸಂಘಟಿಸುವ ಕೆಲಸಗಳು ಇವತ್ತು ಆಗ್ತಾ ಇದೆ. ಈ ಕೆಲಸದಿಂದ ಮುಂದೆ ನನ್ನ ಗ್ರಾಮದಲ್ಲಿ ಪರಿವರ್ತನೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಪ್ರತಿಯೊಂದು ದೀಪದಂತೆ ನಾವು ಉರಿಬೇಕಾಗಿದೆ. ಒಬ್ಬ ಕವಿ ಹೇಳಿದಲ್ಲ, ಸಮಾಜ ಪುರುಷನ ಅಭಂಗ ಪೂಜೆಗೆ ಅಸಂಖ್ಯ ದೀಪಗಳು ಉರಿಯುತ್ತಿವೆ ಅಂತೇಳಿ. ನಾವೆಲ್ಲರೂ ಕೂಡ ಈ ಸಮಾಜ ಪುರುಷನ, ಈ ರಾಷ್ಟ್ರ ಪುರುಷನ ಪೂಜೆಗೆ ಆ ದೀಪದಂತೆ ನನ್ನ ಜೀವನ ಇರಬೇಕು. ನಾವೆಲ್ಲ ಮಾಡುವ ಕೆಲಸದಲ್ಲಿ ನನ್ನ ಮನೆ ಅದು ಆದರ್ಶ ಇಂದು ಮನೆಯಾಗಬೇಕು. ನನ್ನ ಮನೆಗೆ ಬಂದ ಯಾರೇ ಬರಲಿ, ಯಾರಲ್ಲೂ ಜಾತಿಯಿಂದ ವ್ಯಕ್ತಿಯನ್ನು ಗುರುತಿಸುವುದಿಲ್ಲ. ನನ್ನ ಮನೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ. ನನ್ನ ಮನೆ ಅದು ಸಾಮರಸ್ಯಯುಕ್ತ ಮನೆ. ನನ್ನ ಮನೆ ಅದು ಸ್ವದೇಶಿ ಮನೆ. ನನ್ನ ಮನೆಯಲ್ಲಿ ನನ್ನ ಮಾತೃಭಾಷೆಯಲ್ಲೇ ವ್ಯವಹಾರ. ನನ್ನ ಹಿರಿಯರು ಯಾವ ಪದ್ಧತಿಯಿಂದ ನನ್ನ ಮನೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ರು, ನನ್ನ ಮನೆಯಲ್ಲಿ ನಾಮಕರಣ ಮಾಡ್ತಾ ಇದ್ರು, ನನ್ನ ಮನೆಯಲ್ಲಿ ಮದುವೆ ಶುಭ ಕಾರ್ಯಗಳು ನಮ್ಮ ಹಿರಿಯರು ಹೇಗೆ ಮಾಡ್ತಾ ಇದ್ರು, ಆಧುನಿಕತೆ ಅಲ್ಲ, ನನ್ನ ಹಿರಿಯರು ಯಾವ ರೀತಿ ಮಾಡ್ತಾ ಇದ್ರು ಆ ರೀತಿ ನನ್ನ ಮನೆಯ ಪದ್ಧತಿಯನ್ನು, ನನ್ನ ಮುಂದಿನ ಪೀಳಿಗೆ ಆಚರಣೆಯನ್ನು ಅದನ್ನು ಕೊಂಡೋಗ್ಬೇಕಾಗಿದೆ. ಅದರ ಜೊತೆಗೆ ನನ್ನ ಮನೆಯಲ್ಲಿ ನಾವು ಉಪಯೋಗಿಸುವಂತ ವಸ್ತುಗಳು ಅದು ಸ್ವದೇಶ ಆಗ್ಬೇಕಾಗಿದೆ. ಯಾಕೆಂತೇಳಿದ್ರೆ ಒಂದು ಕಾಲ್ಗೇಟ್, ನಾನು ಉದಾಹರಣೆಗೆ ಮಾತ್ರ ಹೇಳ್ತೇನೆ, ಈ ದೇಶಕ್ಕೆ ಕಾಲ್ಗೇಟ್ ಕಂಪನಿ ಇವತ್ತು ನಮ್ಮೆಲ್ಲರ ಮನೆಯಲ್ಲಿ ಕಾಲ್ಗೇಟೇ ಇದೆ, ಸಿಭಾಕ ಇದೆ, ಕ್ಲೋಸ್ ಅಪ್ ಇದೆ, ಇದೆಲ್ಲ ವಿದೇಶಿ ಕಂಪನಿ. ಒಂದು ಪೈಸೆ ಅದು ಭಾರತಕ್ಕೆ ಅದರಲ್ಲಿಲ್ಲ. ಇವತ್ತು ನಮ್ಮ ಸಮಾಜ ದೇವಸ್ಥಾನಗಳಲ್ಲಿ ಕೆಲವು ಸಮಸ್ಯೆಗಳು ಇವತ್ತು ಉಂಟಾಗ್ತಾ ಇದೆಯಲ್ಲ, ಇಂಥ ದೇಶ ವಿರೋಧಿ ಶಕ್ತಿಗಳಿಗೆ ಫಂಡಿಂಗ್ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಇಂಥ ಸಂಸ್ಥೆಗಳೇ ಆಗ್ತಾ ಇದೆ. ಒಂದು ಕಾಲ್ಗೇಟ್ ಕಂಪನಿ ಈ ದೇಶಕ್ಕೆ ಬರುವಾಗ ಏನ್ ಹೇಳಿತ್ತೆ ಅಂದ್ರೆ, ಇವರು ಅನಾಗರಿಕರು, ಇವರು ಮಸಿಯಲ್ಲಿ ಹಲ್ಲುಜ್ಜುತ್ತಾರೆ, ಉಪ್ಪಿನಲ್ಲಿ ಹಲ್ಲುಜ್ಜುತ್ತಾರೆ, ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಜುತ್ತಾರೆ, ಇವರ ಅನಾಗರಿಕರು ಅಂತ. ಅದೇ ಕಾಲ್ಗೇಟ್ ಕಂಪನಿ ಈಗ ಏನ್ ಹೇಳ್ತಾ ಇದ್ರು, ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ, ನಿಮ್ಮ ಪೇಸ್ಟ್ ಅಲ್ಲಿ ಮಸಿ ಇದೆಯಾ, ನಿಮ್ಮ ಪೇಸ್ಟ್ ಅಲ್ಲಿ ಬೇವಿದೆಯಾ ಅಂತ ಇವತ್ತು ಕೇಳ್ತಾರೆ. ಅಂದ್ರೆ ಮೂಲ ಮತ್ತವರು ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಎಲ್ಲ ಕಂಪನಿಗಳು ಕೂಡ ವಿದೇಶಿ ನಿತ್ಯ ಉಪಯೋಗ ವಸ್ತುಗಳು ಕನಿಷ್ಠ ನಾವು ಸ್ವದೇಶಿ ಮಾಡಬಹುದೇ. ಅದು ಸೋಪಿ ಇರ್ಬೋದು, ಲಕ್ಸ್ ಎಲ್ಲವೂ ವಿದೇಶಿಯೇ, ಸಿದ್ಧ ವಿದೇಶಿಯೇ, ತುಂಬಾ ವಿಷಯಗಳು ಇದೆ. ಅದಕ್ಕೆ ನನ್ನ ಮಾತು, ನನ್ನ ನಡವಳಿಕೆ, ನನ್ನ ನಿತ್ಯ ಉಪಯೋಗ ವಸ್ತುಗಳು ಎಲ್ಲವೂ ಸ್ವದೇಶಿ ಆಗ್ಬೇಕು. ನಮ್ಮ ಊರಿನ, ನಮ್ಮ ದೇಶದ್ದೇ ಆಗ್ಬೇಕಾಗಿದೆ. ಅದಕ್ಕೆ ಸ್ವದೇಶಿ ಭಾವ ಯುಕ್ತ ಮನೆ ನಮ್ಮದಾಗಬೇಕು. ಪರ್ಯಾವರಣ, ನನ್ನ ಮನೆಯಲ್ಲಿ ಪ್ಲಾಸ್ಟಿಕ್ ಉಪಯೋಗ ಮಾಡುವುದಿಲ್ಲ, ಕನಿಷ್ಠ ಉಪಯೋಗ ಆಗುತ್ತೆ. ಬಂದದ್ದನ್ನು ವಾಪಸ್ ಉಪಯೋಗ ಮಾಡ್ತೇವೆ, ಉಪಯೋಗ ಮಾಡುವುದಿಲ್ಲ ಅಂತ ಹೇಳಿ ಅಲ್ಲ. ಆದರೆ ನನ್ನ ಮನೆಯಲ್ಲಿ ನೀರಿನ ಬಗ್ಗೆ ಜಾಗೃತಿ, ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸಗಳು ಇವತ್ತು ಮುಂದಿನ ಪೀಳಿಗೆಗೆ ಆಗಬೇಕಾಗಿದೆ. ಕೆಲವು ಶಿಷ್ಟಾಚಾರಗಳನ್ನು ನಾವು ಇವತ್ತು ಸಮಾಜ ಕಲಿಸಿಕೊಡ್ಬೇಕಾಗಿದೆ. ನಾಗರಿಕ ಶಿಷ್ಟಾಚಾರ ಅಂತ ಇರ್ಬೋದು, ಅದು ನಾವು ಮಾತು ಇರ್ಬೋದು, ಕುಳಿತುಕೊಳ್ಳುವುದು ಇರ್ಬೋದು, ಮಾತಾಡೋದು ಇರುವಂಥದ್ದು, ಎಲ್ಲದಲ್ಲಿ ಒಂದು ಶಿಷ್ಟಾಚಾರ ಇದೆ. ದೇವಸ್ಥಾನಕ್ಕೆ ಹೋದಾಗ ಇರಬೇಕು, ಮನೆಯಲ್ಲಿ ಇದ್ದಾಗ ಹೇಗಿರಬೇಕು, ಹಿರಿಯರ ಮುಂದೆ ಹೇಗಿರಬೇಕು, ನಾವು ವಾಹನ ಚಲಾವಣೆ ಮಾಡುವಾಗ ಬೈಕಲ್ಲಿ ಹೋಗುವಾಗಲೂ ನಾನು ಹೇಗಿರಬೇಕು, ಎಡಬದಿಯಿಂದಲೇ ಹೋಗ್ಬೇಕು. ಒಂದಷ್ಟು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಈ ನಿಯಮಗಳನ್ನು ಪಾಲನೆ ಮಾಡಿದಾಗ, ಈ ನಾಗರಿಕ ಶಿಷ್ಟಾಚಾರ ನಾವು ಪಾಲನೆ ಮಾಡಿದಾಗ ಆಗ ಇದೆಲ್ಲವೂ ಪಾಲನೆ ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಗ್ರಾಮದಲ್ಲಿ ಆದಾಗ
ಈ ಲಕ್ಷ ದೀಪೋತ್ಸವಗಳಿಗೆ ಮತ್ತು ಈ ಆಚರಣೆಗಳಿಗೆ ಅರ್ಥ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಎಲ್ಲ ವ್ಯವಹಾರದಲ್ಲಿ ಕೂಡ ರಾಷ್ಟ್ರಭಾವ ಮತ್ತು ನಮ್ಮ ಸಂಸ್ಕೃತಿ, ನನ್ನ ಪರಂಪರೆ ಇದೆಲ್ಲದನ್ನು ಉಳಿಸುವ ಕೆಲಸವನ್ನು ನಾವೆಲ್ಲ ಮಾಡೋಣ. ನಮ್ಮ ಸಮಾಜ ಸಮರಸಯುಕ್ತವಾದಂಥ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಎಲ್ಲ ತುಡರು ಅಲ್ಲವಳು ಆ ತುಡರು ನಿಗಲ ಇಲ್ಲದಕ್ಲ ಕೆಲ್ಮೆದ ತುಡರ ಅವಾರ್ಡ್ ಬಾಲುನ ಬೆಳಗಾವನ ತುಡರ ಅವಾರ್ಡ್ ಎಂಚ ದೀಪ ಕತ್ತಲೆ ಎತ್ತನ ಜಾಗಡ್ ಬೊಲ್ಪುನು ಏನಂದ್ರೆ ಪ್ರತಿ ಉಸಿರಿಗೂ ಪ್ರತಿ ಕನಸಿಗೂ ದೇವಿ ನೀನೇ ದಿವ್ಯ ದೀಪಕ. ಸರ್ವಾಲಂಕಾರ ಭೂಷಿತಳಾಗಿ ಶೋಭಿಸುವ ತಾಯೇ, ರಂಗ ಪೂಜೆ ಹೂವಿನ ಪೂಜೆ ಭಜನಾದಿಗಳಿಂದ ಸೇವೆಗೈದು ಮಂತ್ರಘೋಷದೊಡನೆ ನಿನ್ನ ಆರಾಧಿಸುವೆ. ಸಮಸಲೋಕಕ್ಕೆ ಶಾಂತಿ ನೆಮ್ಮದಿ ನಿನ್ನವರವೇ, ಕುಂಕುಮ ಪ್ರಸಾದವನಿತ್ತು ಅನುಗ್ರಹಿಸು.
ಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದೋ. ಶ್ರೀ ದುರ್ಗಾಪರಮೇಶ್ವರಿ ಚರಣಾರವಿಂದಕ್ಕೆ ಗೋವಿಂದಾನಿ ಗೋವಿಂದೋ. ಶ್ರೀ ಸೋಮನಾಥದೇವರ ಪಾದಾರವಿಂದ ಗೋವಿಂದೋ. ಶ್ರೀ ರಾಜರಾಜೇಶ್ವರರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದೋ. देवी दुर्गा परमेश्वरी ನೇತ್ರಾವತಿ ತಟದಲ್ಲಿ ನೆಲೆ ನಿಂತಿರುವ ತಾಯೇ ನಿನ್ನ ಕರುಣೆಯ ಕಣ್ಣೋಟ ಸಕಲ ಪಾಪನಾಶಕ ಪ್ರತಿ ಉಸಿರಿಗೂ ಪ್ರತಿ ಕನಸಿಗೂ ದೇವಿ ನೀನೇ ದಿವ್ಯ ದೀಪಕ ಸರ್ವಾಲಂಕಾರ ಭೂಷಿತಳಾಗಿ ಶೋಭಿಸುವ ತಾಯೇ ರಂಗ ಪೂಜೆ ಹೂವಿನ ಪೂಜೆ ಭಜನಾದಿಗಳಿಂದ ಸೇವೆಗೈದು ಮಂತ್ರಘೋಷದೊಡನೆ ನಿನ್ನ ಆರಾಧಿಸುವೆ